ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರಾಗೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು, ಮುಂದೂಡಿಕೆಯಾಗಿದೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಅರ್ಜಿ ವಿಚಾರಣೆ ಇತ್ತು, ಆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂತಹ ಬಿ ಪಾರ್ಥಿವಾಲ್ ಪೀಠದಿಂದ ಆದೇಶ ಹೊರಬಿದ್ದಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೆ ಪವಿತ್ರ ಗೌಡಗೆ ಕಂಟಕ ತಪ್ಪಿದ್ದಲ್ಲ. ಜುಲೈ 14ಕ್ಕೆ ಬೇಸಿಗೆ ರಜೆ ಅಂತ್ಯವಾಗುತ್ತೆ. ಸೊ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಈಗ ದರ್ಶನ್ ಹಾಗೆ ಪವಿತ್ರ ಗೌಡಗೆ. ಪ್ರಮುಖವಾಗಿ ಒಂದು ಕಡೆ ವಿಚಾರಣೆಯ ದಿನಾಂಕ ಮುಂದಿನ ದಿನಗಳಲ್ಲಿ ಪ್ರಕಟ ಆಗುತ್ತೆ. ಸುಪ್ರೀಂ ಕೋರ್ಟ್ಗೆ ಬೇಸಿಗೆ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಜುಲೈ 14ಕ್ಕೆ ಬೇಸಿಗೆ ರಜೆ ಅಂತ್ಯವಾಗುತ್ತೆ. ಇದಾದ ಬಳಿಕ ಸುಪ್ರೀಂ ಕೋರ್ಟ್ನಿಂದ ವಿಚಾರಣೆ ಆರಂಭ ಆಗುತ್ತೆ. ಸದ್ಯದ ಮಟ್ಟಿಗೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಪೊಲೀಸ್ನವರು. ದರ್ಶನ್ ಅವರು ಏನ್ ಜಾಮೀನನ್ನ ಪಡೆದಿದ್ರು ಆ ಜಾಮೀನನ್ನ ರದ್ದತಿ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಬೇಸಿಗೆ ರಜೆ ಇದೆ ಈಗ ಸುಪ್ರೀಂ ಕೋರ್ಟ್ಗೆ. ಹಾಗಾಗಿ ಅಂದ್ರೆ ಮುಂದಿನ ತಿಂಗಳು 14ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. ಅಲ್ಲಿವರೆಗೂ ಕೂಡ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಇದೆ. ಜಾಮೀನು ರದ್ದತಿಯ ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿರುವಂಥದ್ದು. ರೇಣುಕಾಸ್ವಾಮಿ ಕೇಸ್ನಲ್ಲಿ ಹೆಚ್ಚುವರಿ ಸಾಕ್ಷ್ಯ ಅಂದ್ರೆ 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಎಸಿಪಿ ಚಂದನ್. ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು ಎಸಿಪಿ ಚಂದನ್. ಹಾಗಾಗಿ ಹೆಚ್ಚುವರಿ ಪುಟಗಳ ಅಂದ್ರೆ 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಕೊಲೆ ಬಳಿಕ ಶೆಡ್ನಲ್ಲಿ ಆರೋಪಿ ದರ್ಶನ್ ಫೋಟೋಗೆ ಪೋಸ್ ಕೊಟ್ಟಿರುವಂತದ್ದು. ದರ್ಶನ್ ಬಂದಿರುವುದು ಗೊತ್ತಾಗಬಾರದು ಅಂತ ಫೋಟೋ ಡಿಲೀಟ್ ಮಾಡಲಾಗಿದೆ. ಫೋಟೋ ತೆಗೆದ ಮೊಬೈಲ್ನ ಲ್ಯಾಬ್ಗೆ ಕಳುಹಿಸಿದ್ರು ತನಿಖಾಧಿಕಾರಿಗಳು. ಡಿಲೀಟ್ ಆಗಿದಂತ ಫೋಟೋ ಡೇಟಾ ಎಲ್ಲವನ್ನ ಕೂಡ ರಿಟ್ರೀವ್ ಆಗಿ ಮ್ಯಾಚ್ ಮಾಡಲಾಗಿದೆ. ಸೊ ಹಾಗಾಗಿ 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಈಗ ಎಸಿಪಿ ಚಂದನ್ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತದ್ದು. ಯಾಕಂದ್ರೆ ಕೊಲೆಯಾದ ನಂತರ ದರ್ಶನ್ ಶೆಡ್ಗೆ ಹೋಗಿರುವಂತದ್ದು, ಶೆಡ್ ನಲ್ಲಿ ಪೋಸ್ ಕೊಟ್ಟಿರುವಂತದ್ದು ಫೋಟೋಗೆ. ಅದಾದ ನಂತರವಾಗಿ ದರ್ಶನ್ ಬಂದಿರೋದಲ್ಲಿ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಫೋಟೋವನ್ನೆಲ್ಲ ಕೂಡ ಡಿಲೀಟ್ ಮಾಡಲಾಗಿತ್ತು. ಆ ಫೋಟೋವನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. ಅಂದ್ರೆ ಫೋಟೋ ತೆಗೆದಂತ ಮೊಬೈಲ್ ಅನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ ತನಿಖಾಧಿಕಾರಿಗಳು. ಅದಾದ ನಂತರವಾಗಿ ಫೋಟೋವನ್ನ ಡಿಲೀಟ್ ಮಾಡಲಾಗಿತ್ತು. ಎಲ್ಲ ಡೇಟಾ ಎಲ್ಲವನ್ನ ಕೂಡ ಫೋಟೋ ಡೇಟಾ ಪ್ರತಿಯೊಂದನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ. ಅದೆಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆ. ಸೊ ಹಾಗಾಗಿ ದರ್ಶನ್ ಶೆಡ್ ನಲ್ಲಿ ಇದ್ರು ಅನ್ನೋದಕ್ಕೆ ಪೂರಕ ಸಾಕ್ಷ್ಯ ಮತ್ತೆ ಪತ್ತೆ ಆಗಿರುವಂತದ್ದನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ತನಿಖಾಧಿಕಾರಿ ವಾದಿಸೋ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ವಿಚಾರಣೆಯ ದಿನಾಂಕ ಮುಂದೂಡಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಬೇಸಿಗೆ ರಜೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ವಲ್ಪ ರಿಲೀಫ್ ಇದೆ. ಈಗ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಇನ್ನೂ ಕೂಡ ಕಂಟಕ ತಪ್ಪಿದ್ದಲ್ಲ ಈ ಒಂದು ಕೇಸಿಂದ ಹೊರಬರುವವರೆಗೂ ಕೂಡ. ಆದ್ರೆ ಸದ್ಯದ ಮಟ್ಟಿಗೆ ಈಗ ದರ್ಶನ್ ಅವರ ವಿಚಾರವಾಗಿ ಎಸಿಪಿ ಚಂದನ್ ಕೆಲವೊಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿ 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ದರ್ಶನ್ ಅವರಿಗೆ ಮತ್ತಷ್ಟು ಕಂಟಕ